ಅಧಿಕ ಮಾಸದಲ್ಲಿ ಮಕ್ಕಳು ಯುವಕರು ಕೆಲವು ವ್ರತಗಳನ್ನು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ವ್ರತ ಅಂತ, ಇಂಗ್ಲಿಷ್ನಲ್ಲಿ ಚಾಲೆಂಜಸ್ ಅಂತ. ಸೊ ಕೆಲವು ಚಾಲೆಂಜಸ್ ಕೊಟ್ಟಿದ್ರು ಸ್ವಾಮಿಗಳು. ಅದರಲ್ಲಿ 1 ತಿಂಗಳು ನಾನು TV ನೋಡೋದಿಲ್ಲ, 1 ತಿಂಗಳು ಮೊಬೈಲ್ ನೋಡೋದಿಲ್ಲ, 1 ತಿಂಗಳು ಊಟ ಮಾಡಬೇಕಾದ್ರೆ ಮಾತನಾಡೋದಿಲ್ಲ, ಹೀಗೆ ನಾನಾ ತರಹದ ಒಂದು 16 ಚಾಲೆಂಜಸ್ ಅನ್ನ ಶ್ರೀಪಾದಂತವರು ಕೊಟ್ಟಿದ್ರು. ಪ್ರತಿನಿತ್ಯ ತಂದೆ ತಾಯಿಗಳಿಗೆ ಅಟ್ಲೀಸ್ಟ್ 1 ತಿಂಗಳು ನಮಸ್ಕಾರ ಮಾಡ್ತೇನೆ, ಹೀಗೆ ಅನೇಕ ಚಾಲೆಂಜಸ್ಗಳನ್ನು ಕೊಟ್ಟಿದ್ರು. ಸುಮಾರು 22-23 ಉಪದೇಶವನ್ನು ಶ್ರೀಪಾದಂತವರು ಮಾಡಿದರು. ಆಶ್ಚರ್ಯ ಅಂದರೆ ಏನೋ ಸ್ವಾಮಿಗಳು ಹೇಳ್ತಾರೆ, ಯಾರು ಕೇಳ್ತಾರೋ ಬಿಡ್ತಾರೋ ಅಂತ ಅನ್ಕೊಂಡಿದ್ವಿ. ಆಶ್ಚರ್ಯ ಅಂದರೆ 800 ಜನ ಮಕ್ಕಳು ಅದರಲ್ಲಿರುವಂತಹ 800 ಜನ ಬೇರೆ ಬೇರೆ, ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗೆ ಇರುವಂತಹ ಜನ ಮಕ್ಕಳು ಕೂಡ ಆ ಉಪದೇಶವನ್ನು ಕೇಳಿ 800 ಜನ ಮಕ್ಕಳು ಅದಕ್ಕೆ ರಿಜಿಸ್ಟರ್ ಮಾಡಿ ಅವ್ರಿಗೆ ಏನೇನು ಸಾಧ್ಯನೋ, ಸಣ್ಣ ಕೆಲವು ಮಕ್ಕಳು ನಾನು ಚಾಕ್ಲೇಟ್ ತಿನ್ನೋದಿಲ್ಲ ಅಂತ ಪಟ್ಟಿದ್ದೆ, ಐಸ್ ಕ್ರೀಮ್ ತಿನ್ನೋದಿಲ್ಲ ಅಂತ ಪಟ್ಟಿದ್ದೆ, ಜಂಕ್ ಫುಡ್ಸ್ ತಿನ್ನೋದಿಲ್ಲ ಅಂತ ಪಟ್ಟಿದ್ದೆ, ಏನು ಅವರವರ ಇಚ್ಛೆಗೆ ತಕ್ಕಂತಹ ಪ್ರತಿಜ್ಞೆ ಅಂತೂ 1 ತಿಂಗಳ ಕಾಲ ಅವರೆಲ್ಲರೂ ಅದನ್ನು ಮಾಡಿ ಗುರುಗಳಿಗೆ ಸಮರ್ಪಣೆ ಮಾಡಿದಂಥದ್ದನ್ನು ನಾವು ಅಧಿಕ ಮಾಸದಲ್ಲಿ ಕಂಡಿದ್ದೇವೆ. ಹಾಗಾಗಿ ಈಗ ಚಾತುರ್ಮಾಸದಲ್ಲೂ ಕೂಡ ಆ ತರಹದ ಒಂದು ವಿಶೇಷವಾದ ಚಾತುರ್ಮಾಸ್ಯ ಡೈರೀಸ್ ಅಂತ ಒಂದು ಶ್ರೀಪಾದಂಗಳವರು ಪ್ರಾರಂಭ ಮಾಡಿಸಿದ್ದಾರೆ. ಎಲ್ಲ ಯುವಕರು, ನಮ್ಮ ಯುವಾತ್ಮ ತಂಡದವರು ಸೇರಿ ಅದನ್ನು ಮಾಡಿಸ್ತಾ ಇದ್ದಾರೆ. ಅವಶ್ಯವಾಗಿ ನಮ್ಮ ಯುವಾತ್ಮದ ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಅದನ್ನು ನೋಡಿ ನಿಮ್ಮ ಮಕ್ಕಳನ್ನು ನೀವು ಪ್ರೋತ್ಸಾಹಿಸಿ. ಅವಶ್ಯವಾಗಿ 4 ತಿಂಗಳು ಮಾಡಬೇಕು ಅಂತ ಇಲ್ಲ. ಒಬ್ಬ ಹುಡುಗ ಮತ್ತು ಪುಟ್ಟ ಹುಡುಗಿ 15 ದಿನ ಒಂದು ಪ್ರತಿಜ್ಞೆಯನ್ನು ಮಾಡಿದರೂ ಕೂಡ ಅವನಿಗೆ ಆ ಸಂಸ್ಕಾರ ಇವತ್ತಿನಿಂದಲೇ ಬರಲಿಕ್ಕೆ ಪ್ರಾರಂಭ